ನಮಸ್ಕಾರ ಮಿತ್ರರೇ, ನಾನು ಅವಿನಾಶ್. ಇಂದು ನಾವು ಹಿಂದಿನ ಕಾಲಕ್ಕೆ ಸುಮಾರು 7 ಶತಮಾನಗಳ ಹಿಂದಕ್ಕೆ ಟೈಮ್ ಟ್ರಾವೆಲ್ ಮಾಡ್ತಿದ್ದೀವಿ. ನಮ್ಮ ಪ್ರಯಾಣದ ಸ್ಥಳ ಹಂಪಿ. ತುಂಗಭದ್ರಾ ನದಿಯ ತೀರದಲ್ಲಿ ನೆಲೆಸಿರುವ ಈ ಪುರಾತನ ನಗರವು ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಹೃದಯವಾಗಿತ್ತು. ಕ್ರಿಸ್ತ ಶಕ 1336ರಲ್ಲಿ ಇಬ್ಬರು ಸಹೋದರರು ಹರಿಹರ ಮತ್ತು ಬುಕ್ಕರಾಯರು ಶ್ರೀ ವಿದ್ಯಾರಣ್ಯ ಸ್ವಾಮಿಗಳ ಆಶೀರ್ವಾದದಿಂದ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಅವರ ಕನಸು ಒಂದು ಶಕ್ತಿ ಹೊಂದಿದ, ಸಂಸ್ಕೃತಿ ಮತ್ತು ಧರ್ಮದಲ್ಲಿ ಶ್ರೀಮಂತವಾದ ಕನ್ನಡ ಸಾಮ್ರಾಜ್ಯವನ್ನು ನಿರ್ಮಿಸುವುದು. ಆ ಕನಸು ವಾಸ್ತವವಾಯಿತು. ವಿಜಯನಗರದ ಬಜಾರ್ಗಳಲ್ಲಿ ಚಿನ್ನ, ಬೆಳ್ಳಿ, ಹವಳ ಇವುಗಳು ದಿನನಿತ್ಯದ ವ್ಯಾಪಾರ ವಸ್ತುಗಳಾಗಿದ್ದವು. ದೂರದ ದೇಶಗಳಿಂದ ವ್ಯಾಪಾರಿಗಳು ಇಲ್ಲಿ ಬಂದು ಕನ್ನಡ ನಾಡಿನ ವೈಭವವನ್ನು ಕಂಡು ಬೆರಗಾಗುತ್ತಿದ್ದರು. ಆ ಕಾಲದ ಶಿಲ್ಪಕಲೆಯ ಅದ್ಭುತತೆ ಇಂದಿಗೂ ಕಣ್ತುಂಬಿಕೊಳ್ಳುವಂಥದ್ದು. ವಿರೂಪಾಕ್ಷ ದೇವಾಲಯದ ಗೋಪುರ, ವಿಠ್ಠಲ ದೇವಾಲಯದ ರಥ, ಹಜಾರರಾಮ ದೇವಾಲಯದ ಶಿಲ್ಪಗಳು ಎಲ್ಲವೂ ವಿಜಯನಗರದ ಮಹಿಮೆಯ ಸಾಕ್ಷಿಗಳಾಗಿವೆ. ಆದರೆ ಇತಿಹಾಸ ಯಾವಾಗಲೂ ಉಚ್ಛ್ವಾಸ ಪತನಗಳ ಕಥೆಯೇ ಆಗಿರುತ್ತದೆ. ಕ್ರಿ. ಶ. 1565ರಲ್ಲಿ ನಡೆದ ತಾಳಿಕೋಟೆ ಯುದ್ಧವು ವಿಜಯನಗರದ ಶಕ್ತಿ ಮತ್ತು ವೈಭವವನ್ನು ನೆಲಸಮಗೊಳಿಸಿತು. ನಗರ ಬೆಂಕಿಗೆ ಆಹುತಿಯಾಯಿತು.